ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೂಗಳು ಆ್ಯಸ್ ಯೂಶುವಲ್ ತುಂಬ ಚೆನ್ನಾಗಿ ಅರಳ್ಕೊಂಡಿದೆ. ಈಗ ಸಂಜೆ 6 ಆಗ್ತಾ ಬಂದಿದೆ. ಹಾಗೆ ಇಲ್ಲಿ ನೋಡಿ, ಇದು ಒಂದು ಗಿಡನ ನಾನು ದಾಸವಾಳ ಗಿಡನ ಕಟ್ಟಿಂಗ್ ಮಾಡಿದ್ದೆ. ಅದರಲ್ಲಿ ಈಗ ಚಿಗುರು ಹೊಡೆದ್ಬಿಟ್ಟು ಈಗ ಇದರಲ್ಲಿ ಹೂ ಬಿಡೋಕ್ಕೆ ಶುರುವಾಗಿದೆ. ನಾಳೆಗೆ ಹೂ ಅರಳುತ್ತೆ ಇದರಲ್ಲಿ. ಇದಕ್ಕೆ ಗಿಡಕ್ಕೆ ತುಂಬಾ ಹುಳ ಹತ್ಕೊಂಡ್ಬಿಟ್ಟಿತ್ತು ಫ್ರೆಂಡ್ಸ್. ಅದಕ್ಕೆ ನಾನು ಪೂರ್ತಿಯಾಗಿ ಕಟ್ ಮಾಡಿ ತೆಗ್ದಿದ್ದೆ. ಹಾಗೆ ಇಲ್ಲಿ ನೋಡಿ, ಈ ಗಿಡದಲ್ಲಿ ಹೂವಾಗಿದೆ. ಈಗಾಗಲೇ ಆಗ್ತಾ ತುಂಬ ದಿನ ಆಯಿತು, ಬಟ್ ನಾನು ನಿಮಗೆ ತೋರ್ಸೋಕ್ಕಾಗಿರಲಿಲ್ಲ. ಮೊಗ್ಗುಗಳು ಕೂಡ ಇದೆ ಇದರಲ್ಲಿ, ತುಂಬಾ ಇದ್ದಾವೆ ಮೊಗ್ಗೆಲ್ಲ. ಇನ್ಮೇಲೆ ಒಂದೊಂದಾಗಿ ಅರಳಕ್ಕೆ ಶುರುವಾಗುತ್ತೆ. ಹಾಗೆ ಇದು ಒಂದು ಏನು ಮಾರ್ನಿಂಗ್ ಗ್ಲೋರಿ. ಇದು ಕಲರ್ ಚೇಂಜ್ ಇದೆ ಅಂತ ಅನಿಸುತ್ತೆ. ಇವತ್ತು ಬಾಡೋಗಿದೆ ನೋಡಿ. ಇದು ಸ್ವಲ್ಪ ಪರ್ಪಲ್ ವೈಟ್ ಇದೆ. ನೋಡಬೇಕು ಆ್ಯಕ್ಚುಲಿ ಅದು ಕಲರ್ ಏನು ಬರುತ್ತೆ ಅಂತ. ಯಾಕಂದರೆ ನಾನು ಇರಲಿಲ್ಲ ಬೆಳಗ್ಗೆ ಅದು ಅರಳಿದಾಗ. ಇಲ್ಲೆಲ್ಲ ಮೊಗ್ಗಾಗಿದೆ ನೋಡಿ, ಇದೆಲ್ಲ ಮೊಗ್ಗಿದೆ ಅಲ್ಲಲ್ಲಿ. ಇದು ಅರಳಿದಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ಕಲರಲ್ಲಿದೆ ಅಂತ. ಕೆಲವೊಂದು ಸಾರಿ ಏನಾಗುತ್ತೆ, ಪಾಲಿನೇಷನ್ ಆಗಿಬಿಟ್ಟು ಕೂಡ ಈ ಥರ ಕಲರ್ ವೇರಿಯೇಷನ್ ಬರುತ್ತೆ. ಹಾಗೆ ಇದು ಪರ್ಪಲ್ ಅಪರಾಜಿತ ಇದರಲ್ಲಿ ಇರೋದು. ಒಟ್ಟು ಈಗ ಸದ್ಯಕ್ಕೆ 4 ವೆರೈಟಿ ಇದೆ ನನ್ನ ಹತ್ರ. ಹಾಗೆ ಕಾಸ್ಮೋಸ್ ನೋಡಿ, ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಇಲ್ಲಿ ಚಳಂಬ್ರಿಕಾಯಿ ಮತ್ತು ಒಂದು ಸ್ವಲ್ಪ ಇದೆ ನೋಡಿ, ಇಲ್ಲಿ ಇದೆ. ಇದು ಹುಳ ಇದ್ದರೆ ಓಡಿಸ್ಬಿಡಿ ಆದಷ್ಟು. ಮತ್ತು ಈಗ ಅಲ್ಲಲ್ಲಿ ಹೂ ಮೊಗ್ಗು ಬರ್ತಾ ಇದೆ. ಮೊಗ್ಗೆಲ್ಲ ಇದೆ ಈಗ ನೋಡಿ, ಇಲ್ಲೆಲ್ಲ ಬರ್ತಾ ಇದೆ. ಮತ್ತು ಮೊನ್ನೆ ಒಂದು ಸ್ವಲ್ಪ ತಕ್ಕೊಂಡಿದ್ದೀನಿ, ಈಗ ಮತ್ತೆ ಶುರುವಾಗಿದೆ. ಬದನೆಕಾಯಿ ಗಿಡದಲ್ಲೂ ಕೂಡ ಅಷ್ಟೇ, ಮೊಗ್ಗುಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಇದು ನೋಡಿ ಮಲ್ಬೆರಿ ಗಿಡ. ಇದು ಮಲ್ಬೆರಿ ಗಿಡ ಅಂತೂ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ. ಈಗ ಇದರಲ್ಲಿ ನೋಡಿ ಕಾಯಿಗಳು ಕೆಂಪಾಗೋಕ್ಕೆ ಶುರುವಾಗಿದೆ. ಸ್ವಲ್ಪ ಬ್ಲ್ಯಾಕ್ ಬಂತು ಅಂದರೆ ತುಂಬ ಚೆನ್ನಾಗಿ ಹಣ್ಣಾಗುತ್ತೆ ಇದರಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಕೂಡ ಇದೆ. ತುಂಬ ಚೆನ್ನಾಗಿ ಗ್ರೋತ್ ಕೂಡ ಇದೆ ಇದರದ್ದು. ಹಾಗೆ ಇಲ್ಲೊಂದು ಇದೆಯಲ್ಲ, ಇದರಲ್ಲಿ ಕಾಯಿ ಬಿಟ್ಟಿರಲಿಲ್ಲ, ಈಗ ಇದರಲ್ಲಿ ಕಾಯಿ ಬರೋಕ್ಕೆ ಶುರುವಾಗಿದೆ. 2 ಕಾಯಿ ಆಗಿದೆ. ಇನ್ನು ಇದು ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಈ ಗಿಡ ಕೂಡ. ಹಾಗೆ ನಿಂಬೆ ಗಿಡದಲ್ಲಿ ನೋಡಿ ಮತ್ತೆ ಹೂಗಳು ಎಷ್ಟೊಂದು ಬರೋಕ್ಕೆ ಶುರುವಾಗಿದೆ ಅಂತ. ಅಲ್ಲೂ ಹೂವಿದೆ ನೋಡಿ, ಇಲ್ಲೂ ಕೂಡ ಹೂಗಳಿದೆ. ಕೆಲವೊಂದು ಕಾಯಿ ಕೂಡ ಆಗ್ತಾ ಇದ್ದಾವೆ, ಮತ್ತೆ ಹೂವು ಬಿಡ್ತಾ ಇದೆ. ಇದನ್ನು ನಾನು ಬೀಜದಿಂದ ಬೆಳೆಸಿರುವಂಥದ್ದು. ನಾನು ಹೊರಗಡೆ ಮಾರ್ಕೆಟಿಂದ ತಂದಿದ್ದಲ್ಲ. ಇದು ಮನೆಯಲ್ಲೇ ನಾವು ನಿಂಬೆಹಣ್ಣನ್ನು ಯೂಸ್ ಮಾಡ್ತೀವಲ್ಲ, ಅದೇ ಬೀಜನೇ ನಾನು ಇದಕ್ಕೆ ಹಾಕಿದ್ದೆ. ಹಾಗೆ ಇದು ಮಾರ್ನಿಂಗ್ ಗ್ಲೋರಿ. ಇದು ನೋಡಿ ಬೀಜ ಎಷ್ಟಾಗಿದೆ ಅಂತ ನೋಡಿ, ಸಾಕಷ್ಟಿದೆ ಬೀಜಗಳು. ಕೆಲವೊಂದು ಒಣಗ್ತಿದೆ, ಇನ್ನೊಂದಿಷ್ಟು ಒಣಗಬೇಕು. ಇಲ್ಲಿ ನೋಡಿ, ಇದಿಷ್ಟು ಬೀಜನೇ. ಇದು ತುಂಬ ಎಷ್ಟು ದಪ್ಪ ಇದಾವೆ ನೋಡಿ ಬೀಜಗಳು. ಸ್ವಲ್ಪ ಮನೆಯಲ್ಲಿ ನಾವು ಇಲ್ಲದೆ ಇರೋದ್ರಿಂದ ಹುಳುಗಳು ಕಾಟ ಜಾಸ್ತಿ ಆಗಿದೆ ಗಿಡಕ್ಕೆಲ್ಲ. ಸ್ವಲ್ಪ ಇನ್ನು ಮೇಲೆ ಕಾಳಜಿ ಮಾಡಬೇಕು. ಬೀಜ ಮಾತ್ರ ತುಂಬಾ ಆಗಿದ್ದಾವೆ, ಕಾಯಿ ಥರ ಸುರಿದಿದ್ದಾವೆ. ಇವತ್ತು ಮಧ್ಯಾಹ್ನ ಮಳೆ ಆಗಿದೆ, ಬಿಸಿಲು ಕೂಡ ಕಡಿಮೆ ಇತ್ತು ನೋಡಿ. ಗಿಡಗಳು ಎಷ್ಟು ಚೆನ್ನಾಗಿದೆ ಅಂತ, ಖುಷಿಯಾಗಿದೆ. ಮಳೆ ಆದರೆ ಗಿಡಗಳು ಮಾತ್ರ ತುಂಬಾ ಖುಷಿಯಾಗಿ ಚೆನ್ನಾಗಿರುತ್ತೆ. ಆದರೆ ಏನಂದರೆ ಒಂದು ಸ್ವಲ್ಪ ಹುಳುಗಳ ಕಾಟ ಜಾಸ್ತಿ ಆಗುತ್ತೆ, ತೊಂದರೆ ಇಲ್ಲ. ಬಟ್ ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ ಗಿಡದ್ದು.
ಸಣ್ಣದಾದಂಥ ಒಂದು ಅಪ್ಡೇಟನ್ನು ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಥ್ಯಾಂಕ್ ಯು.